ಗೋಕಾಕ್ ತಾಲೂಕಿನ ಬೆಟ್ಗೇರಿ ಗ್ರಾಮದಲ್ಲಿ ನಡೆದ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿವೈಎಸ್ಪಿ ಪಿಎಸ್ಐ ಸೇರಿದಂತೆ ಹಲವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಗುರುವಾರ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ನಾಗರಿಕರ ಹಕ್ಕು ಜಾರಿ ನಿರ್ದೇಶನಾಲಯ ಕಚೇರಿ ಮುಂದೆ ತಮಟೆ ಬಾರಿಸಿ ಪ್ರತಿಭಟನೆ ನಡೆಸಿದ ಮುಖಂಡರು ಮೃತ ರವೀಂದ್ರ ದಾನವಗೋಳ್ ಬರೆದಿಟ್ಟಿರುವ ಡೆತ್ ನೋಟ್ ಆಧಾರವಾಗಿ ಪ್ರಕರಣ ದಾಖಲಿಸಿ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕೆಂದು ಒತ್ತಾಯಿಸಿದರು. ಗೋಕಾಕ್ ತಾಲೂಕಿನ ಬೆಟ್ಗೇರಿ ಗ್ರಾಮದ ರವೀಂದ್ರ ದಾನವಗೋಳ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಡೆತ್ ನೋಟ್ನಲ್ಲಿ ಡಿವೈಎಸ್ಪಿ ಮುಲ್ಲಾ, ಪಿಎಸ್ಐ ಆನಂದ್ ಸೇರಿದಂತೆ ಲಕ್ಷ್ಮಣ್, ಲಕ್ಕಪ್ಪ ಚಂದರಗಿ, ಶಿವಾನಂದ್ ಸಿದ್ದಪ್ಪ ಚಂದರಗಿ, ವಿಜಯ್ ಮಲ್ಲಿಕ್, ಮಂದರ ಸಾಬ್, ಸುರೇಶ್, ಬಾಗಪ್ಪ, ಕರಿಯಪ್ಪ, ಮಲ್ಲಪ್ಪ ಹಾಗೂ ಶಂಕರ ಚಂದರಗಿ ಅವರ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಸಾವಿಗೆ ಕಾರಣರಾದವರ ವಿರುದ್ಧ ತಕ್ಷಣ ದೂರು ದಾಖಲಿಸಿ ಬಂಧಿಸದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದೆಂದು ದಲಿತ ಸಂಘಟನೆಯ ಮುಖಂಡರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಮೃತ ರವೀಂದ್ರ ಅವರ ತಾಯಿ ಬಸವ, ಪತ್ನಿ ಆರತಿ ಸೇರಿದಂತೆ ದಲಿತ ಸಂಘಟನೆಗಳ ಮುಖಂಡರಾದ ಲಕ್ಷ್ಮಣ್ ತಳಗಡೆ, ಸತ್ಯಪ್ಪ ಕರವಡೆ, ರಮೇಶ್ ಎಸ್ ಮಾದರ್, ರಮೇಶ್ ಸಣ್ಣಕ್ಕಿ, ಸಾಬು ಸಣ್ಣಕ್ಕಿ, ಮನೋಹರ್ ಅಜ್ಜನಕಟ್ಟಿ, ಯಮನಪ್ಪ ಕರೆನ್ನವರ್, ಬಸವರಾಜ್ ಕಾಡಾಪುರ್, ವಿವೇಕ್ ದೊಡ್ಡಮನಿ, ರಫೀಕ್ ಬೋಕರೆ, ಕಮಲಾ ಕರೆನ್ನವರ್, ಕಿರಣ್ ಮಾದರ್, ರಮೇಶ್ ದಾನವಗೋಳ್, ಚಿದಾನಂದ್ ತಳವಾರ್, ಲಕ್ಕಪ್ಪ ತಳಗಡೆ, ಬಾಳೇಶ್ ಬನಟ್ಟಿ, ಮಾರುತಿ ಚಿನ್ನೆಮೇಟ್ರಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪ್ರಸಾದ್ ರಣಶುಬೆ ಇನ್ ಗೋಕಾಕ್ ನ್ಯೂಸ್ ಗೋಕಾಕ್. ಮಕ್ಕಳ 2 ಮಕ್ಕಳ ಬಿಟ್ಟು ಹೆಂಡತಿ ಬಿಟ್ಟು ಬಿಟ್ಟೆ ಊರಾಗಿಂದ ಭಾಳ ಉಪಾದಕ್ಕಾಗಿ ನನ್ನ ಮಗ ಹೋಗಿ ಬಿಟ್ಟೆ. ನನ್ನ ಮಗನ ಮಕ್ಕಳಿಗೆ ಏನು ಹೇಳ್ತೀವಿ ಅಂತ ಏನು ಹೇಳ್ತೀವಿ? ನನಗೇನು ಹೇಳಿದೆ ಅಪ್ಪ ಮಗನೇ, ನನಗೇನು ಹೇಳಿದೆ ನನ್ನ ಮಗನ? ಅಷ್ಟು ಮಂದಿಗೆ ಶಿಕ್ಷಣ ಆಗ್ಬೇಕು. ನನ್ನ ಮಗ ಭಾಳ ಅನ್ಯಾಯ ಆಗೈತ್ರಿ. ನಮ್ಮ ಮನೆ ಕುಟುಂಬಕ್ಕೂ ಅನ್ಯಾಯ ಆಗೈತ್ರಿ. ಆ ಬರೋದಿಷ್ಟ ಎಲ್ಲ ಚಂದ್ರಿಗೆ ಲಸ್ಮಾನ ನಾವು ಮೇನ್ ರೀ. ಇದಕ್ಕೆ ಅವ ನಮ್ಮ ಮನೆ ಒಳಗೆ ದಂಬಿ ದುಡಕಿ ಮಾಡಿ ಮುಂದಿನ ಕಳಿಸಿ ನಮ್ಮ ಕುಟುಂಬ ಎಲ್ಲ ಹಾಳು ಮಾಡಿದಾನ್ರಿ. ನನ್ನ ಮಗನ ಏನು ಬರೋದಾನ್ರಿ, ಅದು ನ್ಯಾಯ ನಮ್ಗೆ ಶಿಕ್ಷಣ ಆಗ್ಬೇಕ್ರಿ. ನಮ್ಮ ನ್ಯಾಯ ಶಿಕ್ಷೆ ಮಾಡೋ ತಕ್ಕ ನಾವು ಇಲ್ಲಿಂದ್ರ ಹೇಳೋದಿಲ್ರಿ. ನಮ್ಮ ನ್ಯಾಯ ಎಷ್ಟೈತ್ರಿ, ಅವ್ ಬರೋದು ಇಷ್ಟದ್ದೆಲ್ಲ ಶುದ್ಧ ಆಗ್ಬೇಕ್ರಿ. ನಾವು ಹೇಳ್ಬೇಕ್ರಿ. ಯಪ್ಪ ಎದ್ರ ಸಲುವಾಗಿ ಅಂದ್ರೆ ಹಿಂದಕಲೇ ಜಗಳ ಆಗಿತ್ರಿ. ಮನ್ಯಾಗೆಲ್ಲ ಬಂದು ಬಾಂಡೆ ಗಿಂಡೆ ಎಲ್ಲ ಹೊಕ್ಕ ಊರೆಲ್ಲ ಬಂದ ಹೊಡೆದಿತ್ರಿ ನಮ್ಮ ಹರ್ಜನ್ರ ಕೇಳ್ಯಾಗ. ಅದನ್ನ ಇಟ್ಕೊಂಡಿದ್ರ ನನ್ನ ಮಗ ಏನ್ ಮಾಡಾಕತ್ತಿದ್ರಿ, ಅವ್ರ ಬೆದರಿಕೆ ಹಾಕಾಕತ್ತಿದ್ರಿ, ಅಂಜಿಕೆ ಹಾಕಾಕತ್ತಿದ್ರಿ. ಆ ಚಂದ್ರಿಗೆ ಲಸ್ಮಾನ ನಾವು ಹಿಂದ ಮಂದಿಗೆ ಬಿಡಾಕತ್ತಿದ್ರಿ. ಹಿಂಗಾಗಿ ನಮ್ಮ ಮಗ ಅವ್ರಿಂದ್ರ ನನ್ನ ಮಗ ಪ್ರಾಣ ಕಳ್ಕೊಂಡಾನ್ರಿ. ನನ್ನ ಮಗಂದ ನ್ಯಾಯ ಸಿಗ್ಬೇಕ್ರಿ. ನನ್ನ ಮಗನ ನ್ಯಾಯ ಸಿಗ್ಬೇಕ್ರಿ. ಕಂಪ್ಲೇಂಟ್ ಪೈಲೆ ತಗೊಂಡಿಕ್ಕಿಲ್ರಿ ಅವ್ರ. ನಮ್ಮ ಕುಟುಂಬ ಸಂಗೀನ ಕುಟುಂಬ ಬಂದಾಗ ಅವಾಗ ನಮ್ಮ ತಗೊಂಡಾರಿ. ಅವ್ರ ಮಾತು ಕೇಳಿ ಅದನ್ನೆಲ್ಲ ಹಿಂದೆ ಇಟ್ಟಿದ್ರಿ. ಹಿಂದೆ ಇಟ್ಟಿದ್ರಿ. ಅದನ್ನ ಮುಂದೆ ತರ್ಕೊಡ್ವಲ್ರಿ. ಯಾರ ಚಂದ್ರಗಿ ಲಸ್ಮಣ್ಣ, ಆ ಮಿರ್ಜಾ ನಾಯ್ಕ, ಮಲ್ಕಪ್ಪಣ್ಣವ ನನ್ನ ಮಗ ಭಾಳ ಶಿಕ್ಷಣ ಕೊಟ್ಟಿದ್ದಾನ್ರಿ. ಅವನದಿಂದ ನನ್ನ ಮಗ ಪ್ರಾಣ ಕಳ್ಕೊಂಡಿದ್ದಾನ್ರಿ. ಇದಕ್ಕೆ ನೀವು ಮುಂದುವರಿಸ್ಬೇಕ್ರಿ. ಮತ್ತಂದ್ರಿ ಪೊಲೀಸರದ್ರಿ ಯಾಕೆ ಅವ್ರು ತಗೊಂಡಿಲ್ಲ ಅಂದ್ರೆ ಅವರು ಭಾಳ ನಮ್ದು ಕೇರ್ ತಗೊಂಡಿಲ್ರಿ. ಅದು ನಮ್ಮ ಕಂಪ್ಲೇಂಟ್ ಭಾಳ ಮುಂದಕ್ಕೆ ತಗೊಲಿಲ್ರಿ. ಅವ್ರು ತಗೊಳ್ಳಾರಕ ಅವ್ರು ಸಾಯಿ ಬರೋದು ಮೊದ್ಲಾಗಿ ನನ್ನ ಮಗ ಬರೋದು ಇಟ್ಟು ಸತ್ತಾನ್ರಿ. ಇದಕ್ಕೆ ಶಿಕ್ಷಣ ನೀವು ಏನು ಕೊಡ್ತೀರಿ ಕೊಡ್ರಿ. ನಿಮ್ಮ ಹೆಸರು ಹೇಳ್ರಮ್ಮ. ನನ್ನ ಹೆಸರು ಬಸವರಾಮಪ್ಪ ದಾನೋಗೌಡ್ರಿ. ಅವರೆಲ್ಲ ಏನು ಮನಸ್ಸಿನಾಗ ಇಟ್ಕೊಂಡಿರ್ಲಿ, ಏನು ಅವ್ರ ಡೆತ್ ನೋಟ್ ಬರ್ದಿಟ್ಟಾರೆ ಅದಕ್ಕೊಂದು ನ್ಯಾಯ ಅವಾಗ ನಾವು ಬೇಡಕ್ಕೆ ಹೋದ್ರೆ ಅವ್ರನ್ನ ಹೊಡೆದ್ರೆ ನಿನ್ನ ಕೇಸ್ ಮುಗಿದ್ರೆ ಸಾಕಾಗೈತಿ, ನಿನ್ನ ಕುರುಬ್ರು ಎಲ್ಲ ಹೊಡೆದ ಕೊಡ್ತಾರೆ ಅಂದದ್ದು. ಅವರು ಭಾಳ ಮನಸ್ಸಿಗೆ ಮಾಡ್ಕೊಂಡ್ರಿ. ಒಟ್ಟು ಡೆತ್ ನೋಟ್ನಾಗ ಏನು ಬರ್ದೈತಿ ನೋಡ್ರಿ ಅದಕ್ಕೊಂದು ನ್ಯಾಯ ಕೊಡಿಸ್ಬಿಟ್ರಿ ಸರ್. ಬೆಳಗಾವಿ ಜಿಲ್ಲಾ CR ಇಶಲ್ SP ಆಫೀಸ್ಗೆ ಗೋಕಾಕ್ ತಾಲೂಕಿನ ಬೆಟ್ಗೇರಿ ಗ್ರಾಮದಿಂದ ಎಲ್ಲ ನನ್ನ ದಲಿತ ಮಹಿಳೆಯರು ಹಾಗೂ ದಲಿತ ನನ್ನ ಬಾಂಧವರು ಮತ್ತು ಎಲ್ಲ ನಮ್ಮ ಸಂಘಟನೆಯ ಮುಖಂಡರು ಬಂದು
ಇವತ್ತು ತಮಟೆ ಚಳವಳಿಯೊಂದಿಗೆ ಮನವಿಯನ್ನು ಕೊಡಬೇಕಾದಂಥ ಪ್ರಸಂಗ ಯಾಕೆ ಬಂದಿದೆ ಅಂದರೆ 2/6/2026 ಬೆಟಗೇರಿ ಗ್ರಾಮದಲ್ಲಿ ಸವರ್ಣೀಯರ ಮಾನಸಿಕ ಹಿಂಸೆಯನ್ನು ತಾಳಲಾರದೆ ಮನನೊಂದು ರವೀಂದ್ರ ಬಸವ ದಾನವಗಳು ಅಂತಕ್ಕಂಥ ವ್ಯಕ್ತಿ ಆತನು ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೆದಿಟ್ಟು ಆತನು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. 2/6/2026 ಇವತ್ತು 11/6/2020 ಸುಮಾರು 10-11 ದಿನಗಳ ಕಾಲ ಆದ್ರೂ ಸಹಿತ CRCL SP ಅವರು ಆರೋಪಿತರನ್ನ ಬಂಧಿಸದೇ ಇದ್ದ ಕಾರಣಕ್ಕಾಗಿ ಇವತ್ತು ದಲಿತ ಕುಟುಂಬಗಳಿಗೆ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ಈ ಸವರ್ಣೀಯರ ದಬ್ಬಾಳಿಕೆಗೆ ಊರು ಬಿಡತಕ್ಕಂಥ ಪ್ರಸಂಗ ಇವತ್ತು ಬಂದಿರುವುದರಿಂದ ಈ ಸಂದರ್ಭದಲ್ಲಿ CRCL SP ಅವರು ಇವತ್ತು ದಲಿತರಿಗೆ ರಕ್ಷಣೆ ಕೊಡ್ಲಿಕ್ಕಾಗೇನೆ ಅಂತೇಳಿ ಇವತ್ತು ಸರ್ಕಾರ ನೇಮಿಸಿರ್ತಕ್ಕಂಥ CRCL ಆಫೀಸಿನವರು ಇವತ್ತು ಬಂದು ಮಹಜರು ಮಾಡಿಕೊಂಡು ಪಂಚನಾಮೆ ಮಾಡಿಕೊಂಡು ಬಂದರೂ ಸಹಿತ ಆರೋಪಿತರನ್ನ ಇದುವರೆಗೆ ಬಂಧಿಸಿಲ್ಲ. ಕೂಡಲೇ ಏನು ಡೆತ್ ನೋಟ್ನಲ್ಲಿ ಬರೆದಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸದೆ ಹೋದರೆ ಇವತ್ತು ಎಲ್ಲ ದಲಿತ ಮಹಿಳೆಯರು ಮತ್ತು ಆ ನೊಂದಿರ್ತಕ್ಕಂಥ ಕುಟುಂಬದ ತಾಯಿ, ಅವರ ಪತ್ನಿ, ಅವರ ಮಕ್ಕಳು ಮತ್ತು ಅವರ ಎಲ್ಲ ಬಂಧು ಬಳಗ ಬಂದಿರುತ್ತದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಅನ್ಯಾಯಕ್ಕೊಳಗಾದಂಥ ಕುಟುಂಬಕ್ಕೆ ರಕ್ಷಣೆ ಕೊಡದೆ ಹೋದರೆ, ಕೂಡಲೇ ಅವರನ್ನು ಬಂಧಿಸದೆ ಹೋದರೆ ಉಗ್ರವಾದ ಹೋರಾಟವನ್ನ ಈ ಸಂದರ್ಭದಲ್ಲಿ ಮಾಡ್ತೇವೆ ಅಂತಕ್ಕಂಥ ಯಾರಿದ್ದಾರೆ ಸರ್ ಆರೋಪಿ? ಡೆತ್ ನೋಟ್ ಅಲ್ಲಿ ಬರೆದಿರೋದು ಹೆಸರು ಯಾರ್ದಿದೆ? ಇವತ್ತು ಡೆತ್ ನೋಟ್ ನಲ್ಲಿ ಇರ್ತಕ್ಕಂಥ ಆರೋಪಿಗಳ ಹೆಸರು ಈಗಾಗಲೇ ಉಲ್ಲೇಖ ಆಗಿದೆ. ಇವತ್ತು ಆ ಗ್ರಾಮದ ನನಗೂ ಸಹಿತ 13-14 ಜನ ಆರೋಪಿತರು ಏನದಾರಲ್ಲ ಡೆತ್ ನೋಟ್ನೊಳಗೆ ಸಂಪೂರ್ಣವಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಆ ಡೆತ್ ನೋಟ್ ಹೆಸರು ಹೇಳಲ್ಲ. ಚಂದರ್ಗಿ ಮತ್ತು ಶಿವಾನಂದ್ ಚಂದರ್ಗಿ ಹಾಗೂ ವಿಜಯ್ ಕೆಂಪನ ಚಂದರ್ಗಿ ಮತ್ತು ಇನ್ನೂ ಅನೇಕ ಜನರು ಸೇರಿ ಅವ್ರಿಗೇನು ಮಾನಸಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ರು, ಅದನ್ನ ಹಿಂಸೆ ತಾಳಲಾರದೆ ಆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಡೆತ್ ನೋಟ್ನಲ್ಲಿ ಉಲ್ಲೇಖ ಪೊಲೀಸರ ಹೆಸರು ಕೂಡ ಇದೆ. ಆದ್ರೂ ಸಹಿತ ಇವತ್ತು ಡೆತ್ ನೋಟ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಏನು ಅವರಿಗೆ ತೊಂದರೆ ಮಾಡಿದಾರಲ್ಲ ಅವ್ರದ್ದೆಲ್ಲ ಹೆಸರಿದೆ. ಕೂಡಲೇ ಆರೋಪಿತರು ಇವತ್ತು 2024 ಒಂದು ಅಟ್ರಾಸಿಟಿ ಕೇಸ್ ಆಗಿತ್ತು. ಆ ಕೇಸಿನಲ್ಲಿ ಇವರಿಗೆ ಆರೋಪಿಗಳನ್ನು ಬಂಧಿಸೇ ಇದ್ದ ಕಾರಣಕ್ಕಾಗಿ ಇವತ್ತು ಅವನ ಮನೆಯವರೆಗೆ ಹೋಗಿ ನನ್ನ 10 ಎಕರೆ ಭೂಮಿ ಹೋಗಲಿ, ನಿನ್ನ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಸಹಿತ ಹೇಳಿರ್ತಕ್ಕಂಥದ್ದು ಇವತ್ತು ವಿಡಿಯೋ ಇದೆ. ಜೀವ ಬೆದರಿಕೆ ಹಾಕಿರ್ತಕ್ಕಂಥದ್ದು ವಿಡಿಯೋಗಳಿವೆ. ಇವೆಲ್ಲ ವಿಡಿಯೋಗಳನ್ನು ನೋಡಿದಾಗ ಅವತ್ತನ ಕುಟುಂಬಕ್ಕೆ ಮತ್ತು ಯಾವುದೇ ರೀತಿ ರಕ್ಷಣೆ ಇರಲಿಲ್ಲ. ಆ ಕುಟುಂಬ ಇವತ್ತು ಮಾನಸಿಕ ಹಿಂಸೆಯಿಂದ ಈಗಾದರೂ ಬಳಸ್ತಾ ಇದೆ. ಅದು ತೀರ್ಪಂದಿರ್ತಕ್ಕಂಥವನ್ನು ಸಹಿತ ಮಾನಸಿಕ ಹಿಂಸೆಯಿಂದ ಡೆತ್ ನೋಟ್ನಲ್ಲಿ ಬರೆದಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಸತ್ಯಪ್ಪ ಕರವಾಡಿ ಅಂತೇಳಿ DSS ನಾನು ಸಂಘಟನಾ ಸಂಚಾಲಕರು ಬೆಳಗಾವಿ.